ನನ್ನ ಮೇಲೆ ಈಗಾಗಲೇ ಮರ್ಡರ್ ಮಾಡೋಕ್ಕೆ ಎಲ್ಲ ಪ್ಲಾನ್ ಮಾಡಿದ್ದೆ. 30 ಲಕ್ಷ ಈಗ ಪ್ರೆಸೆಂಟ್ 20 ಲಕ್ಷ ಕಲೆಕ್ಟ್ ಆಗಿದೆ. ಇದಕ್ಕೆ ಬಾಲಾಜಿ ರೆಡ್ಡಿ ಇದ್ದಾರೆ, ಸುಧಾಕರ್ ರೆಡ್ಡಿ ಅವರ ಅಣ್ಣ ಬಾಲಾಜಿ ರೆಡ್ಡಿ ಇದ್ದಾರೆ, ಮತ್ತೆ ನಮ್ಮ ಉಸ್ತುವಾರಿ ಸಚಿವರು ಕೂಡ ಇದರಲ್ಲಿ ಇದ್ದಾರೆ. ಸವರ್ಣೀಯರ ವಿರುದ್ಧ ಮಾತನಾಡಿದ್ದಕ್ಕೆ ಗಡಿಪಾರಿಗೆ ಶಿಫಾರಸು. ಬಿಎಸ್ಪಿ ಜಿಲ್ಲಾಧ್ಯಕ್ಷನ ವಿರುದ್ಧ ರೌಡಿ ಶೀಟರ್ಗೆ ಆಕ್ರೋಶ. ಬೃಹತ್ ಹೋರಾಟಕ್ಕೂ ಮಣಿಯದ ಜಿಲ್ಲಾಡಳಿತ ಮುಖಂಡರ ಆಕ್ರೋಶ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ದಲಿತರ ಮೇಲೆ ದೌರ್ಜನ್ಯಗಳು ಹೆಚ್ಚಾಗ್ತಿವೆ. ಚಿಕ್ಕಬಳ್ಳಾಪುರದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ಎತ್ತಂಗಡಿ ಮಾಡಿದ್ದಾರೆ. ಚೇಳೂರಿನಲ್ಲಿ ಬಿಎಸ್ಪಿ ಜಿಲ್ಲಾಧ್ಯಕ್ಷನ ವಿರುದ್ಧವೇ ರೌಡಿ ಶೀಟರ್ ತೆಗೆದು ಗಡಿಪಾರಿಗೆ ಶಿಫಾರಸು ಮಾಡುತ್ತಿದ್ದಾರೆ. ಈ ಎಲ್ಲ ಸಮಸ್ಯೆಗಳ ಮೇಲೆ ಇತ್ತೀಚೆಗೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿದ್ರು. ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಜಿಲ್ಲಾಡಳಿತದ ವಿರುದ್ಧ ಬಿಎಸ್ಪಿ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಬಿಎಸ್ಪಿ ಪಕ್ಷದ ಮುಖಂಡರು ಸುದ್ದಿಗೋಷ್ಠಿ ನಡೆಸಿದ್ರು. ಇತ್ತೀಚೆಗೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಹೋರಾಟ ಮಾಡಿ ಡಿಸಿಗೆ ಮನವಿ ಸಲ್ಲಿಸಿದ ವೇಳೆ ಕೇಂದ್ರ ಮಾಜಿ ಸಚಿವ ಸಿಎಂ ಇಬ್ರಾಹಿಂ, ರೈತ ಸಂಘದ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಹಾಗೂ ರಾಜ್ಯದ ಪ್ರಭಾವಿ ದಲಿತ ಮುಖಂಡರ ಸಮ್ಮುಖದಲ್ಲಿ ಕೆಲವು ಬೇಡಿಕೆಗಳ ಈಡೇರಿಕೆ ಮಾಡೋದಾಗಿ ಒಪ್ಪಿಕೊಂಡ ಡಿಸಿ ನಿರ್ಲಕ್ಷ್ಯ ವಹಿಸಿದ್ದಾರೆ. ಕೊಟ್ಟ ಮಾತಿಗೆ ತಪ್ಪಿದ್ದಾರೆ. ಇದೆಲ್ಲ ಉಸ್ತುವಾರಿ ಸಚಿವರ ಕೈವಾಡ ಅಂತ ಗೊತ್ತಾಗ್ತಿದೆ ಅಂತ ಕಿಡಿಕಾರದ್ರು. ಯಾಕಂದ್ರೆ ಬಡವರು ಯಾರಾದರೂ ಕೆಲ ಜಾತಿಯವರು ಏನಾದ್ರು ಧರಣಿಗಳು ಮಾಡಿದ್ರು, ಇನ್ನೊಂದು ಮಾಡಿದ್ರು, ಅವರು ಉಸೂಲು ಅಂತಾರೆ. ಉಸೂಲು ಅಂತ ನಾವು ಉಸೂಲು ಮಾಡಕ್ಕೆ ಹೋಗಿಲ್ಲ. ನಮ್ಮ ಮಕ್ಕಳಿಗೆ ಪೌಷ್ಟಿಕವಾದ ಆಹಾರ ಕೊಡೋಕ್ಕೆ ಸರ್ಕಾರ ಎಲ್ಲ ರೀತಿಯಲ್ಲೂ ಸೌಲಭ್ಯ ಇದೆ. ಆದರೆ ಅಲ್ಲಿಂದ ಮೇಲ್ವಿಚಾರಕರು ಎಲ್ಲ ಅದನ್ನು ಮಾರ್ಕೊಡ್ತಾ ಇದ್ದಾರೆ. ಅಂಗಡಿಯಲ್ಲಿ ದಾಖಲೆ ಸಮೇತ ನಮ್ಮ ಹತ್ರ ಇದೆ. ಏನು ಮಾರ್ಕೆಟಲ್ಲಿ ಮೂಟೆಗಳು ಎತ್ಕೊಂಡು ಹೋಗಿ ಮಾರಿರೋ ಮೂಟೆಗಳು ಮತ್ತೆ ಕಟ್ಟಿಂಗ್ ಮಾಡಿದ್ದೀವಿ ಅಂತ ಹೇಳಿ ಸುಮಾರು ಒಬ್ಬ ಹುಡುಗನ ಕೂಡ ಯಾವ ಹಾಸ್ಟೆಲ್ ಕಟ್ಟಿಂಗ್ ಮಾಡಿಲ್ಲ. ಎಲ್ಲ ಬಿಲ್ ಬುಕ್ ಎಲ್ಲ ನಮ್ಮ ಹತ್ರ ಇದೆ. ಒರಿಜಿನಲ್ ಬಿಲ್ ಬುಕ್ಕು ಎಲ್ಲ ದಾಖಲೆಗಳ ಸಮೇತ ನಮ್ಮ ಹತ್ರ ಇದೆ. ಇದು ಸಚಿವರು ಹೇಳಿರೋದು ತುಂಬ ತಪ್ಪು. ಅವರು ಏನಂದರೆ ಈಗ ಅವ್ರು ಫಸ್ಟು ಒಂದು ಗಾದೆ, ತೆಲುಗಲ್ಲಿ ಒಂದು ಗಾದೆ ಹೇಳ್ತಾರೆ ಸರ್. ಏನು ಗೊತ್ತಾ, ಜನರಲ್ಲಿ ಕೆಟ್ಟವರಾಗಬೇಕಾದ್ರೆ ಇವನು ಕೆಟ್ಟವನು ಮಾಡಬೇಕಾದ್ರೆ ಅವರು ತಿರುಗಿ ಯಾವುದೋ ಒಂದು ನಾಯಿ ಇರ್ಬೋದು, ಇದಕ್ಕೇನು ಗೆಜ್ಜೆನೋ ಹಿಡ್ದಿದೆ, ಇದಕ್ಕೆ ಕಲ್ಲುಗಳಿಂದ ಹಾಕಿ ದೂರ ಮಾಡ್ರಿ ಅದು ಅಂತ ಹೇಳ್ತಾರಲ್ಲ, ಅದು ಆ ಥರ ಕೆಟ್ಟವನಾಗಬೇಕು. ಮತ್ತೆ ಹೆಂಗೆ ಹೊಡಿಬೇಕು ಅನ್ನೋದು ಪಿತೂರಿ. ನನ್ನ ಮೇಲೆ ಈಗಾಗಲೇ ಮರ್ಡರ್ ಮಾಡೋಕ್ಕೆ ಎಲ್ಲ ಪ್ಲಾನ್ ಮಾಡಿದ್ದಾರೆ. 30 ಲಕ್ಷ ಈಗ ಪ್ರೆಸೆಂಟ್ 20 ಲಕ್ಷ ಕಲೆಕ್ಟ್ ಆಗಿದೆ. ಇದಕ್ಕೆ ಬಾಲಾಜಿ ರೆಡ್ಡಿ ಇದ್ದಾರೆ, ಸುಧಾಕರ್ ರೆಡ್ಡಿ ಅವರ ಅಣ್ಣ ಬಾಲಾಜಿ ರೆಡ್ಡಿ ಇದ್ದಾರೆ, ಮತ್ತೆ ನಮ್ಮ ಉಸ್ತುವಾರಿ ಸಚಿವರು ಕೂಡ ಇದರಲ್ಲಿ ಇದ್ದಾರೆ, ನಿವೃತ್ತಿ ಕಾಣಪರೆಡ್ಡಿ ಅವರು ಇದ್ದಾರೆ, ಇನ್ನೂ ಅನೇಕ ಮರ್ಡರ್ಗಳು ಮಾಡಿರೋರು ಎಲ್ಲರೂ ಅವ್ರ ಜೊತೆಯಲ್ಲಿದ್ದಾರೆ. ಈಗಾಗಲೇ ನಾನು DIGಗೆ IG ಏನು ಸರ್ಕಾರಕ್ಕೆ ನಾವು ಮನವಿಗಳನ್ನು ಕೊಟ್ಟಿದ್ದೀವಿ, ಮಿನಿಸ್ಟ್ರಿಗೂ ಕೊಟ್ಟಿದ್ದೀವಿ. ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಅನ್ನೋದು ನಾವು ಈಗಾಗಲೇ ತಿಳಿಸಿದ್ದೀವಿ ಸರ್. ಬಿಎಸ್ಪಿ ಜಿಲ್ಲಾಧ್ಯಕ್ಷ ಕೋಡಿಗಲ್ ರಮೇಶ್ ಮಾತನಾಡಿ, ನಾನು ಈ ಹಿಂದೆ ಡಾಕ್ಟರ್ MC ಸುಧಾಕರ್ ಬೆಂಬಲಿಗನೇ ಆಗಿದ್ದೆ. ನಾನೊಬ್ಬ ದಲಿತನಾಗಿದ್ಕೊಂಡು ಪ್ಯಾಂಟ್ ಶೂಟ್ ಹಾಕಿಕೊಳ್ತಿದ್ದನ್ನೇ ಅವರು ಸಹಿಸ್ತಿರಲಿಲ್ಲ. ಆ ಎಲ್ಲ ದರ್ಪ ನೋಡಿ ಅವರಿಂದ ದೂರ ಆದೆ. ನಾನು ಚೇಳೂರಿನ ವಾಸಿ, ಅಲ್ಲಿ ದಲಿತರ ಪರ ಹೋರಾಟ ಮಾಡ್ತಿದ್ದೇನೆ ಅನ್ನೋ ಕಾರಣಕ್ಕೆ ಇಲ್ಲಸಲ್ಲದ ಸುಳ್ಳು ಕೇಸ್ ಹಾಕಿಸಿ ಅಲ್ಲಿನ PSI ನಾರಾಯಣಸ್ವಾಮಿ ನನ್ನ ವಿರುದ್ಧ ರೌಡಿ ಶೀಟರ್ ಫೈಲ್ ಮಾಡಿದ್ದಾನೆ. ಅದಕ್ಕೆ ಬಾಗೇಪಲ್ಲಿ ತಾಲೂಕು ಒಕ್ಕಲಿಗರ ಮುಖಂಡ ಮಾಜಿ DOSP ಕೋನಪ್ಪ ರೆಡ್ಡಿ ಕಾರಣರಾಗಿದ್ದಾರೆ. ಚಿಂತಾಮಣಿಯಲ್ಲಿ ಅಂಬೇಡ್ಕರ್ ಪುತ್ಥಳಿ ತೆರವುಗೊಳಿಸಿ ಸಂವಿಧಾನ ಶಿಲ್ಪಿಗೆ ಅವಮಾನ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷವೇ ಬೃಹತ್ ಹೋರಾಟ ನಡೆಸಲಿದೆ. ಮುಂದಿನ ಚುನಾವಣೆಗಳಲ್ಲಿ ಇವರಿಗೆ ದಲಿತರೇ ಪಾಠ ಕಲಿಸ್ತೇವೆ ಅಂತ ಕಿಡಿಕಾರದ್ರು. ನಾವು ಯಾವುದೇ ಕಾರಣಕ್ಕೂ ಅವ್ರಿಗೆ ಇದೆ ಉಸೂಲು ಅಂತ ಹೇಳ್ತಾರಲ್ಲ, ಬಡವರು ಒಳ್ಳೆ ಬಟ್ಟೆ ಹಾಕೊಂಡ್ರೆ ಅವ್ರಿಗೆ ಆಗಲ್ಲ. ಯಾಕಂದ್ರೆ ಸುಧಾಕರ್ ರೆಡ್ಡಿ ಹತ್ರ ನಾನು ಇದ್ದೆ ಮೆಂಬರ್ ಆಗಿ. ನಾನು ಶೂ ಹಾಕೊಂಡ್ರೆ ಕೆಳಗಡೆಯಿಂದ ಮೇಲಿಂದ ನೋಡ್ತಾ ಇದ್ರು ನನ್ನ. ಅದಕ್ಕೆ ಅಲ್ಲಿಂದ ನಾನು ಬಿಟ್ಟಿದ್ದು. ಈಗ ನಮ್ಮ ಮಕ್ಕಳಿಗೆ ಅಲ್ಲಿ ಊಟ ಕರೆಕ್ಟಾಗಿ ಆಗ್ತಾ ಇಲ್ಲ ಅಂತ ನಾನು ಧರಣಿ ಮಾಡಿದ್ರೆ ಉಸೂಲಕ್ಕೆ ಮಾಡಿದೆ. ಅದು ಉಸೂಲು ಯಾರ ಹತ್ರ ಮಾಡಿದ್ದೀನಿ, ಯಾರು ಕೊಟ್ಟಿದ್ರೆ ಅಂತ ಹೇಳ್ಬೇಕು. ಇಲ್ಲ ಅಂದರೆ ಪತ್ರಿಕಾ ಮಾಧ್ಯಮದಲ್ಲಿ ಮುಖಾಮುಖ ಬರಲಿ ಸಚಿವರೇ, ನಾನು ಕೂತ್ಕೊಳ್ತೀವಿ ಹೇಳಲಿ. ನಾವೇನು ಯಾರ್ದು ಸರ್ಕಾರ ಜಮೀನುಗಳು ಅವರಂಗೆ ನಾವು ಹಾಕ್ಕೊಂಡಿಲ್ಲ. ಈಗ ಆ ಹೋರಾಟ ಹೇಳ್ಬೇಕಾದ್ರೆ ಪಿಟ್ಟು ಸರ್ವೆ ನಂಬರ್ ಪ್ರಕಾರ ಎಲ್ಲ ನಮ್ಮ ಹತ್ರ ಇದೆ. ನಮ್ಗೇನು ಕರ್ಮ, ಉಸೂಲ್ಗೆ ಹೋಗೋ ಕರ್ಮ ನನಗೇನಿಲ್ಲ ಸರ್. ನಾನು ವ್ಯವಸಾಯ ಮಾಡ್ತೀನಿ. ವ್ಯವಸಾಯ ಮಾಡಿ ಸುಮಾರು ಈ ಜಿಲ್ಲೆಯಲ್ಲಿ ಯಾರೂ ಬೆಳೆಯಲ್ಲ. 800 ಮೂಟೆ ಭತ್ತ ಬೆಳೆಯೋಣ. ನನಗೆಲ್ಲ ಇದೆ. JCBಗಳಿದೆ, ಟ್ಯಾಕ್ಟ್ರಿಗಳಿದೆ. ಏನು ಸರ್ ಉಳ್ವೆ ಮಾಡುವನು, 30 ಬೋರ್ವೆಲ್ ಹಾಕಿದ್ದೀನಿ. ನಾನು ಸ್ವಂತವಾಗಿ ದುಡಿಯೋ ಕೆಪಾಸಿಟಿ ಇದೆ. ಅದಕ್ಕೆ ಸಹಿಸ್ಕೊಳ್ತಾ ಇಲ್ಲ. ನಾನು ದಲಿತನು ಪಾರ್ಚನಲ್ಲಿ ತಿರುಗಾಡ್ತಾ ಇದ್ದಾನೆ ಅನ್ನೋ ಹೊಟ್ಟೆ ಉರುಕಿ ಕೆಲಸ ಎಲ್ಲ ಮಾಡ್ತಾ ಇದ್ದಾನೆ. ಗಾಡಿಗಳಲ್ಲಿ ಓಡಾಡಬಾರ್ದು, ಕಾರಲ್ಲಿ ಓಡಾಡಬಾರ್ದು. ಇದು ಸರ್ ಪಿತೂರಿ. ಇದು ರಿಯಲ್ ಫ್ಯಾಕ್ಟ್. ಇದು ನಾನು ಒಬ್ಬರಿಗೆ ಕೈ ಚಾಚೋನಲ್ಲ ತಗೊಳ್ಳೋಕ್ಕೆ, ಕೊಡುವನಷ್ಟೇ ನಾನು. ಆ ಥರ ಬೆಳೀತಾ ಇದ್ದೀನಿ ಸರ್. ಅದಕ್ಕೆ ಇದೆಲ್ಲ ಸಹಿಸ್ತಾ ಇಲ್ಲ ಅವ್ರಿಗೆ. ಈ ಥರ ಎಲ್ಲ ಪಿತೂರು ಮಾಡ್ತಾ ಇದ್ದಾರೆ.
ಯಾರ ಒಬ್ಬರಿಂದ ಹೇಳಿಸ್ಬಿಡ್ಲಿ ನಾನು ಇಂಥವ್ರ ಹತ್ರ ನಾನು ವಸೂಲು ಮಾಡಿಕೊಂಡು ಇದ್ದಿದ್ರೆ ರೋಲ್ ಕಾಲ್ ಮಾಡಿದ್ದೀನಿ ಅಂತ ನಾನು ನಿಮ್ಮ ಮುಂದೆನೆ ಏಣೆ ಹಾಕ್ಕೊಡ್ತೀನಿ ಅಂತಂದ್ರೆ ಕೆಲವರು ಅವ್ರು ಹೇಳ್ದಂಗೆ ಮಾಡ್ತಾರೆ. ಯಾಕಂದ್ರೆ ಈಗ ಅವ್ರ ಜೊತೆಲಿ ಇದ್ದವರು ನಮ್ಮ ಸ್ನೇಹಿತರು ಜನ ಅನ್ನೋರು ಅಲ್ಲೇ ಇದ್ದಿದ್ದು. ಅಂಬೇಡ್ಕರ್ ಪುತ್ಲಿಯನ್ನ ಅಲ್ಲಿಂದ ಎತ್ತಾಕಬೇಕು ಅಂತ ಹೇಳಿದ್ದ ವಿಚಾರ ಅವ್ರ ಮುಂದೆ ನಡೆದಿದೆ. ಆ ವಿಚಾರ ಬಂದು ಆ ಹುಡುಗನಿಗೆ ಮನಸ್ಸಿಗೆ ಬಂದಿದೆ. ಅವಾಗ ಹೇಳಿದಾಗ ಅಂಬೇಡ್ಕರ್ ಸ್ಟ್ಯಾಚ್ಯೂಲ್ಲಿ ಈ ವೇಳೆ ರಾಜ್ಯ ಉಪಾಧ್ಯಕ್ಷ ಕೆವಿ ನಾಗಪ್ಪ, ವಕೀಲ ವೆಂಕಟೇಶ್, ಕವಾಲಿ ವೆಂಕಟರಮಣಪ್ಪ, ಮುನಿಕೃಷ್ಣಪ್ಪ, ವಿಜಯ ನರಸಿಂಹ, ಎಣ್ಣೂರು ನಂದೀಶ್, ಜನಾರ್ದನ್ ಬಾಬು, ಆನಂದ್ ಇನ್ನಿತರರು ಹಾಜರಿದ್ದರು. ಏನು ಕಳೆದ 1 ವರ್ಷದಿಂದ ಈ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಮತ್ತು ಸರ್ಕಾರದ ವೈಫಲ್ಯಗಳನ್ನು ಖಂಡಿಸಿ ನಾವು ದಲಿತ, ಹಿಂದುಳಿದ ಹಾಗೂ ಅಲ್ಪಸಂಖ್ಯಾತರ ಒಕ್ಕೂಟದ ವತಿಯಿಂದ ಅನೇಕ ಹೋರಾಟಗಳನ್ನು ಮಾಡಿದ್ದೀವಿ. ಅದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿನ ಜಿಲ್ಲಾ ಆಡಳಿತ ದಲಿತರ ಹಕ್ಕುಗಳನ್ನು ಪದಚ್ಯುತಿ ಮಾಡೋದು ಮತ್ತು ಅವರ ಹಕ್ಕುಗಳನ್ನು ಹಂತ ಹಂತವಾಗಿ ಮುಡಿಸಿಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದೆ. ಅದೇ ರೀತಿ ಈ ರಾಷ್ಟ್ರಕ್ಕೆ ಮಹೋನ್ನತ ಸಂವಿಧಾನವನ್ನು ಬರೆದುಕೊಟ್ಟಂಥ ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು